ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂದರೆ, ಈಗ BSc ಮುಗಿಸಿ MSc ಮ್ಯಾಥಮೆಟಿಕ್ಸಿಗೆ ಸೇರೋ ಅಂಥವ್ರಿಗೆ, ಜೊತೆಗೆ MSc ಮುಗಿಸಿ PhDಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಂದ ಆಯ್ಕೆ ಬಯಸಿರೋ ಅಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪು ಅನುಕೂಲ ಆಗುತ್ತೆ. ಅದು ಯಾವುದು ಅಂದರೆ ನ್ಯಾಷನಲ್ ಬೋರ್ಡ್ ಫಾರ್ ಹೈಯರ್ ಮ್ಯಾಥಮೆಟಿಕ್ಸ್ ಅಂತೇಳಿ, ನ್ಯಾಷನಲ್ ಬೋರ್ಡ್ ಫಾರ್ ಹೈಯರ್ ಮ್ಯಾಥಮೆಟಿಕ್ಸ್ ಅಂತೇಳಿ NBHM ಅಂತ ಹೇಳಿ ಕರೀತಾರೆ. ಈ NBHM ಸ್ಕಾಲರ್ಶಿಪ್ಪು ಒಂದು ಪ್ರೆಸ್ಟೇಜಿಯಸ್ ಅಪಾರ್ಚುನಿಟಿ ಫಾರ್ ಇಂಡಿಯನ್ ನ್ಯಾಷನಲ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ಇನ್ ಮ್ಯಾಥಮೆಟಿಕ್ಸ್ ಓದೋ ಅಂತ ಹೈಯರ್ ಸ್ಟಡೀಸಲ್ಲಿ ಇಲ್ಲ, ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಇಲ್ಲ ಮ್ಯಾಥಮೆಟಿಕಲ್ ಸೈನ್ಸ್ ಇರ್ಬೋದು, ಅಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಪ್ರೆಸ್ಟೇಜಿಯಸ್ ಸ್ಕಾಲರ್ಶಿಪ್ ಆಗಿರುತ್ತೆ. ಇದು MSc ಮತ್ತು PhD ಪ್ರೋಗ್ರಾಮು ಮತ್ತು ರಿಸರ್ಚ್ ಪ್ರಾಜೆಕ್ಟ್ಸ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋವಂಥ ಕಾನ್ಫರೆನ್ಸ್ಗಳಿಗೆ ಮತ್ತು ವರ್ಕ್ಶಾಪ್ಗಳಿಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾರೆ. ಇಟ್ ಅಕ್ಸೆಪ್ಟ್ಸ್ ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಂದರೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲೂ ಈ ಸ್ಕಾಲರ್ಶಿಪ್ ಪಡೆದವ್ರಿಗೆ ಅಡ್ಮಿಷನ್ ಸಿಗೋ ಅಂತ ಒಂದು ಪದ್ಧತಿನೂ ಇದೆ. ಕ್ಯಾಂಡಿಡೇಟ್ಸ್ ಪಾಸಿಂಗ್ NBHM ಅಂದರೆ ಈ ಸ್ಕಾಲರ್ಶಿಪ್ ಒಂದು ಎಕ್ಸಾಮ್ನ ಪಾಸ್ ಮಾಡಿದವ್ರಿಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, ಮತ್ತು ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡಿದ್ರೆ ದೊಡ್ಡ ದೊಡ್ಡ ರಿಸರ್ಚ್ ಅಲ್ಲಿ ಅಪಾರ್ಚುನಿಟೀಸ್ ಸಿಗೋಂಥ ಒಂದು ಅವಕಾಶನೂ ಇರುತ್ತೆ. ಹೈಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಮ್ಮ ಕಂಟ್ರಿನಲ್ಲಿ ಗ್ರೋತ್ ಆಗೋವಂಥ ಒಂದು ಫೆಸಿಲಿಟೀಸು, ಕೋಆರ್ಡಿನೇಟ್ ಆಕ್ಟಿವಿಟೀಸ್ ಫಾರ್ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಈ ಡೆವಲಪ್ಮೆಂಟ್ ಮ್ಯಾಥಮೆಟಿಕ್ಸ್ಗೆ ಇದು ಒಂದು ಉತ್ತಮವಾದ ಸ್ಕಾಲರ್ಶಿಪ್ ಅಂತಲೂ ಹೇಳ್ಬೋದು. ಅದೇ ರೀತಿ ಎಷ್ಟೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರೆ ಅಂದರೆ, ನೀವು MScಗೆ ಏನಾದರೂ ಜಾಯ್ನ್ ಆಗಿ ಇದನ್ನು ಕ್ಲಿಯರ್ ಮಾಡಿದ್ರೆ ಎವ್ರಿ ಮಂತ್ 8,000 ಕೊಡ್ತಾರೆ 2 ಇಯರ್ಸ್. ಅಂದರೆ ತಿಂಗಳ 8,000ನ 2 ವರ್ಷ ಕೊಡ್ತಾರೆ. ಅದೇ ನೀವು PhDಗೆ ಏನಾದರೂ ಸೇರಿಕೊಂಡ್ರೆ ಫಸ್ಟ್ ಇಯರು 37,000 ಪರ್ ಮಂತ್ ಕೊಡ್ತಾರೆ. ಇನ್ನು ಉಳಿದಂಥ ವರ್ಷಗಳಲ್ಲಿ 42,000 ಪ್ರತಿ ತಿಂಗಳು ಕೊಡ್ತಾರೆ. ಆಮೇಲೆ ಕನ್ಸ್ಟಿಟ್ಯೂನ್ಸಿ ಗ್ರ್ಯಾಂಟ್ ಅಂತೇಳಿ ಎವ್ರಿ ಇಯರು 40,000 ಬೇರೆ ಎಕ್ಸ್ಟ್ರಾ ಕೊಡ್ತಾರೆ. MSc ಅವ್ರಿಗಾದರೆ ಪ್ರತಿ ತಿಂಗಳು 8,000 ಇರುತ್ತೆ. PhDಗೆ ಜಾಯ್ನ್ ಆಗೋವಂಥವ್ರಿಗೆ 37ಇಂದ 42 ಇಯರ್ಸ್ ಇರುತ್ತೆ. ಅದೇ ರೀತಿ ಇದಕ್ಕೆಲ್ಲ ಎಲಿಜಿಬಿಲಿಟಿ ಏನು ಅಂತ ಬಂದಾಗ, ಫೈನಲ್ ಇಯರಲ್ಲಿ ಗ್ರಾಜ್ಯುಯೇಟ್ ಓದ್ತಾ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ ಫೈನಲ್ ಇಯರ್ BSc ನಲ್ಲಿರೋರು ಅಪ್ಲೈ ಮಾಡ್ಬೋದು, ಇಲ್ಲ ಫೈನಲ್ ಇಯರ್ MSc ನಲ್ಲಿರೋರು, ಮ್ಯಾಥಮೆಟಿಕ್ಸ್ ಮಾಡ್ತಾ ಇರೋ ಅಂಥವ್ರು ಓದಿರೋ, ಇಲ್ಲ BSc ನಲ್ಲಿ ಮ್ಯಾಥಮೆಟಿಕ್ಸ್ ಓದ್ತಾ ಇರೋರು ಅಪ್ಲೈ ಮಾಡ್ಬೋದು. MSc ನಲ್ಲಿ ಫೈನಲ್ ಇಯರಲ್ಲಿ ಮ್ಯಾಥಮೆಟಿಕ್ಸ್ ಓದ್ತಿರೋರು PhDಗೆ ಅಪ್ಲೈ ಮಾಡ್ತಾರೆ. BScಲಿ ಫೈನಲ್ ಇಯರ್ BSc ಓದ್ತಿರೋ ಅಂತ ಮ್ಯಾಥಮೆಟಿಕ್ಸ್ ಓದ್ತಿರೋ ಅಂಥ ವಿದ್ಯಾರ್ಥಿಗಳು MScಗೆ ಅಪ್ಲೈ ಮಾಡೋ ಅಂಥದ್ದು. ಒಟ್ಟಲ್ಲಿ ಏನಾಗಿರುತ್ತೆ, ಇದು ಎನ್ರೋಲ್ ಆದಾಗ ಇದ್ರ ಸ್ಕಾಲರ್ಶಿಪ್ ಸಿಗುತ್ತೆ. ಅಂದರೆ ಎಕ್ಸಾಮ್ ಬರೀಲಿಕ್ಕೆ ಫೈನಲ್ ಇಯರ್ನವರು ಮತ್ತೆ BSc ಫೈನಲ್ ಇಯರ್ ಅವರು, MSc ಫೈನಲ್ ಇಯರ್ನವರು ಬರೀಬೋದು. ಅವರು ಫಸ್ಟ್ ಕ್ಲಾಸ್ ಸ್ಕೋರ್ನ ಮೈಂಟೈನ್ ಮಾಡಿರಬೇಕು. ಅಂದರೆ 60% ಪರ್ಸೆಂಟೇಜ್ನ ಮೈಂಟೈನ್ ಮಾಡಿದರೆ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಯಾವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಈ ರಿಸಲ್ಟ್ನ ಅಕ್ಸೆಪ್ಟ್ ಮಾಡ್ತವೆ ಅಂತಂದರೆ, ಹರಿಶ್ಚಂದ್ರ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ HRI ಅಂತ ಕರೀತಾರೆ. ಅವರು ಸಹ ಈ ಎಕ್ಸಾಮಿನ ರಿಸಲ್ಟ್ನ ಕನ್ಸಿಡರ್ ಮಾಡಿ ಸೀಟ್ ಕೊಡೋ ಪದ್ಧತಿ ಇದೆ. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ರಿಸರ್ಚ್ ಐಸರ್ಗಳಲ್ಲಿ ಮೊಹಾಲಿನಲ್ಲಿ ಮ್ಯಾಥ್ಸ್ ಇದೆ, ಪುಣೆನಲ್ಲಿ ಮ್ಯಾಥ್ಸ್ ಇದೆ, ಬರ್ಮಾಪುರಲ್ಲಿ ಮ್ಯಾಥ್ಸ್ ಇದೆ. ಆ 3 ಐಸರ್ಸ್ಗಳು ಈ ರಿಸಲ್ಟ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದೇ ರೀತಿ ಇಂಡಿಯನ್ ಮ್ಯಾಥಮೆಟಿಕಲ್ ಸೈನ್ಸ್ ಅಂತ ಐತೆ, IMSC ಅಂತ ಹೇಳಿ ಕರೀತಾರೆ, ಬಾಂಬೆನಲ್ಲಿದೆ. ಅವರು ಸಹ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಟಿಫರ್ ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಲ್ಲಿ ಎಲ್ಲಿ ಮ್ಯಾಥಮೆಟಿಕ್ಸ್ ಇದೆ ಅಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ. ISI ಅಲ್ಲೂ ಅಷ್ಟೇ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಎಲ್ಲೆಲ್ಲಿ ಮ್ಯಾಥ್ಸ್ ಇದೆ ಅಲ್ಲೆಲ್ಲ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ. IITs ನಲ್ಲಿ ಎಲ್ಲೆಲ್ಲಿ MSc ಮ್ಯಾಥ್ಸ್ ಇದೆ ಅಲ್ಲೆಲ್ಲ ಈ ರಿಸಲ್ಟ್ನ ಕನ್ಸಿಡರ್ ಮಾಡ್ತಾರೆ. IISc ನಲ್ಲೂ ಸಹ, ಬೆಂಗಳೂರಲ್ಲಿರೋ IISc ನಲ್ಲೂ ಈ ರಿಸಲ್ಟ್ ಅಲ್ಲಿ ಮ್ಯಾಥ್ಸ್ಗೆ ಕನ್ಸಿಡರ್ ಮಾಡ್ತಾರೆ. ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಲ್ಲೂ ಈ ಸ್ಕೋರ್ ಇಂದ ಅಕ್ಸೆಪ್ಟ್ ಮಾಡ್ತಾರೆ. ಅದೇ ರೀತಿ ನಿಸಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ರಿಸರ್ಚ್ ಅಲ್ಲೂ ಸಹ ಇಷ್ಟು ಕಡೆ ಓದೋ ಒಂದು ಅವಕಾಶನೂ ಸಿಗುತ್ತೆ. ಈ ಸ್ಕಾಲರ್ಶಿಪ್ ಜೊತೆಗೆ ಇಲ್ಲಿ ಸೀಟ್ಗಳು ತಗೊಳ್ಳೋ ಅವಕಾಶನೂ ಇದ್ರ ಮುಖಾಂತರ ನಿಮಗೆ ಸಿಗುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಎಲ್ಲ ಯಾವ ಥರ ಇರುತ್ತೆ ಅಂತ ಬಂದರೆ, ಫಸ್ಟ್ ಸ್ಕಾಲರ್ಶಿಪ್ ಅಲ್ಲಿ 2 ಫೇಸಸ್ ಅಂತ ಮಾಡ್ತಾರೆ. ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಅಂದರೆ ಇಂಟರ್ವ್ಯೂನಲ್ಲಿ ರಿಟರ್ನ್ ಟೆಸ್ಟಲ್ಲಿ ಬಂದಿರೋ ಶಾರ್ಟ್ ಲಿಸ್ಟೆಡ್ ಸ್ಟೂಡೆಂಟ್ಸ್ಗೆ
ಇಂಟರ್ವ್ಯೂ ಮಾಡಿಬಿಟ್ಟು ಅವ್ರ ಪರ್ಫಾರ್ಮೆನ್ಸ್ ಅಕಾಡೆಮಿಕ್ ರೆಕಾರ್ಡ್ಸ್ ಎಲ್ಲ ನೋಡ್ಬಿಟ್ಟು ಇದಕ್ಕೆ ಸೆಲೆಕ್ಟ್ ಮಾಡೋ ಪದ್ಧತಿ ಇದೆ. ಯಾವೆಲ್ಲ ಡೇಟಲ್ಲಿ ಇದನ್ನು ಕಾಲ್ ಫಾರ್ ಮಾಡ್ತಾರೆ ಅಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಅದೇ ರೀತಿ ಅಪ್ಲಿಕೇಶನ್ ಕ್ಲೋಸು ಅದೇ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಇರ್ತದೆ. ಈ ಎಕ್ಸಾಮ್ ಬಂದು ಜನವರಿನಲ್ಲಿ ನಡೆಯುತ್ತೆ, ರಿಸಲ್ಟ್ ಫೆಬ್ರವರಿನಲ್ಲಿ ಬರುತ್ತೆ. ಇಂಟರ್ವ್ಯೂ ಎಲ್ಲ ಬಂದ್ಬಿಟ್ಟು ಮಾರ್ಚ್ ಇಲ್ಲ ಏಪ್ರಿಲ್ನಲ್ಲಿ ನಿಮಗೆ ಇಂಟರ್ವ್ಯೂ ನಡೀತದೆ. ಅಪ್ಲಿಕೇಶನ್ ಫೀಸ್ ಎಲ್ಲ ಬಂದು 400ರಿಂದ 500 ರೂಪಾಯಿ ಫೀಸ್ ಇರುತ್ತೆ. 400ರಿಂದ 500 ರೂಪಾಯಿ ಫೀಸ್ ನೀವು ಕಟ್ಟಬೇಕಾಗುತ್ತೆ. ಇದು ಅಪ್ಲಿಕೇಶನ್ ಫೀಸ್ ಬಂದು ಯಾವೆಲ್ಲ ಸಿಲೆಬಸ್ ಇರುತ್ತೆ ಅಂತ ಬಂದಾಗ ನಿಮಗೆ ಆಲ್ಜಿಬ್ರಾ ಇರುತ್ತೆ, ಮತ್ತು ಅನಾಲಿಸಿಸ್ ಇರುತ್ತೆ, ಜಾಮಿಟ್ರಿ, ಟೋಪಾಲಜಿ, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ನು, ಕ್ಯಾಲ್ಕುಲಸ್ಸು, ಡಿಫ್ರೆನ್ಷಿಯಲ್ ಈಕ್ವೇಷನು, ಈ ಥರದ ಸಿಲೆಬಸ್ ಇರುತ್ತೆ. ಆಲ್ಜಿಬ್ರಾದಲ್ಲಿ ಅಬ್ಸ್ಟ್ರಾಕ್ಟ್ ಮತ್ತು ಲೀನಿಯರ್ ಆಲ್ಜಿಬ್ರಾ ಅಂತ ಬರುತ್ತೆ. ಅನಾಲಿಸಿಸಲ್ಲಿ ರಿಯಲ್ ಆ್ಯಂಡ್ ಕಾಂಪ್ಲೆಕ್ಸ್ ಅನಾಲಿಸಿಸು, ಜಾಮಿಟ್ರಿ, ಟೋಪಾಲಜಿ, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಇರುತ್ತೆ. ಅದನ್ನು ಕ್ಯಾಲ್ಕುಲಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್ PhD ಅವರಿಗೆ ಮಾತ್ರ ಇರುತ್ತೆ. ಈ ಸಿಲೆಬಸ್ MSc ಮತ್ತು PhD ಅವರಿಗೆ ಸೇಮ್ ಇರ್ತದೆ. ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತಂದರೆ 3 ಪಾರ್ಟ್ ಮಾಡ್ತಾರೆ. ಆಲ್ಜಿಬ್ರಾ, ಅನಾಲಿಸಿಸು ಮತ್ತು ಮಿಸ್ಲಿನಿಯಸ್ ಬಿಕ್ಕಿರೋ ಎಲ್ಲ ಸಬ್ಜೆಕ್ಟ್ದು ಅಂತೇಳಿ 10 ಕ್ವಶನ್ಸ್ ಬರ್ತವೆ. ಒಂದು ಕ್ವಶನ್ ಕರೆಕ್ಟ್ ಆದರೆ 1 ಮಾರ್ಕ್ಸ್ ಇರುತ್ತೆ. ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅದು 30 ಕ್ವಶನ್ಸ್ ಇರುತ್ತೆ. ಈ 30 ಕ್ವಶನ್ಸ್ ಎಲ್ಲ ಎಕ್ಸಾಮ್ ನಡೀತದೆ. ಎಕ್ಸಾಮ್ ಸೆಂಟರ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂದರೆ ಝೋನ್ ವೈಸ್ ಕೊಟ್ಟಿದ್ದಾರೆ. ಅಂದರೆ ಝೋನ್ 1ನಲ್ಲಿ ಚಂಡೀಗಢ, ಡೆಲ್ಲಿ, ಶ್ರೀನಗರಲ್ಲಿ ಬರೀಬೋದು. ಝೋನ್ 2ನವರು ಅಲಹಾಬಾದ್, ಇಂದೋರು, ಜಬಲ್ಪುರ್, ರಾಯ್ಪುರಲ್ಲಿ ಬರೀಬೋದು. ಝೋನ್ 3ನವರು ಗೋವಾ, ಮುಂಬೈ, ಪುಣೆ, ವಿದ್ಯಾನಗರಲ್ಲಿ ಬರೀಬೋದು. ಝೋನ್ 4ಅಲ್ಲಿ ಭುವನೇಶ್ವರ, ಗುವಾಹಟಿ, ಕೋಲ್ಕತ್ತಾ, ರಾಂಚಿ ಮತ್ತು ಶಿಲಾಂಗಲ್ಲಿ ಬರೀಬೋದು. ಝೋನ್ 5ಅಲ್ಲಿ ಬೆಂಗಳೂರು, ಚೆನ್ನೈ, ಕೊಚ್ಚಿನ್, ಹೈದರಾಬಾದ್. ನಮ್ಮ ಕರ್ನಾಟಕದವ್ರಿಗೆ ಬೆಂಗಳೂರಲ್ಲಿ ಸೆಂಟ್ರ್ ಸಿಗುತ್ತೆ. ಇಲ್ಲಾಂದರೆ ನಿಯರೆಸ್ಟ್ ಅಂದರೆ ಚೆನ್ನೈ, ಕೊಚ್ಚಿನ್, ಹೈದರಾಬಾದ್, ಇಲ್ಲಿ ಈ ಝೋನಲ್ಲಿ ಎಲ್ಲಿ ಬೇಕಾದರೂ ನಾವು ಎಕ್ಸಾಮ್ನ ತಗೋಬೋದು. ಇದ್ರ ಕಟ್ ಆಫ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ, ಈಗ MSc ಸ್ಕಾಲರ್ಶಿಪ್ ಪಡಿಬೇಕು ಅಂದರೆ 30 ಕ್ವಶನ್ಸಲ್ಲಿ ನೀವು 20 ಕ್ವಶನ್ಸ್ನ ಕರೆಕ್ಟ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಅದೇ ರೀತಿ PhDನಲ್ಲಿ 40 ಕ್ವಶನ್ಸ್ಗೆ 27 ಕರೆಕ್ಟ್ ಆದರೆ ಎಲಿಜಿಬಲ್ ಆಗೋಂಥ ಚಾನ್ಸಸ್ ಹೆಚ್ಚಿರ್ತದೆ. ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ಬಂದರೆ, ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋಗ್ಬಿಟ್ಟು ಸ್ಕಾಲರ್ಶಿಪ್ ಇಲ್ಲ ಫೆಲೋಶಿಪ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿ. ಸೆಲೆಕ್ಷನ್ ಕ್ಯಾಂಡಿಡೇಟ್ಸ್ ಯಾವಾಗ ರಿಟರ್ನ್ ಟೆಸ್ಟು ಮತ್ತು ಯಾವಾಗ ಇಂಟರ್ವ್ಯೂ ಅಂತ ಎಲ್ಲ ಇರುತ್ತೆ, ಅದನ್ನು ಅಪ್ಲೈ ಮಾಡಬೇಕು. ಅವಾರ್ಡು ಮತ್ತು ಸೆವೆರಲ್ ಇಯರ್ಸ್ ಆದಮೇಲೆ ಸಬ್ಜೆಕ್ಟ್ ಸ್ಯಾಟಿಸ್ಫ್ಯಾಕ್ಟ್ರಿ, ಅಕಾಡೆಮಿಕ್ ಪ್ರೋಗ್ರೆಸ್ ಇಷ್ಟೆಲ್ಲ ಇತ್ತು ಅಂದರೆ ಅಪ್ಲಿಕೇಶನ್ ಪ್ರೋಸೆಸ್ನ ನೀವು ಅಪ್ಲೈ ಮಾಡ್ಬೋದು. ಇದೊಂದು ಉತ್ತಮವಾದ ಸ್ಕಾಲರ್ಶಿಪ್ಪು. ಜೊತೆಗೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಡ್ಮಿಷನ್ ತಗೊಳ್ಳೋವಂಥ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಡ್ಮಿಷನ್ ತಗೊಳ್ಳೋವಂಥ ಒಂದು ಅವಕಾಶನೂ ಸಹ ಇರ್ತದೆ. ಯಾಕೆಂದರೆ ಈ ಸ್ಕೋರ್ ಮುಖಾಂತರ ತುಂಬ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಡ್ಮಿಷನ್ ಸಿಗುತ್ತೆ. ಒಂದು ಸ್ಕಾಲರ್ಶಿಪ್ಪು ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಗೌರ್ಮೆಂಟ್ ಅವ್ರು ಕೊಡೋ ಅಂಥ ಸ್ಕಾಲರ್ಶಿಪ್ ಇದು. ಯಾವುದೇ ರೀತಿ ಪ್ರೈವೇಟ್ ಸ್ಕಾಲರ್ಶಿಪ್ ಅಲ್ಲ. ಗೌರ್ಮೆಂಟ್ನವರು ಮ್ಯಾಥಮೆಟಿಕ್ಸ್ನ ಇಂಪ್ರೂವ್ಮೆಂಟ್ ಇದು ಪರ್ಪಸ್ಗೋಸ್ಕರ ಎನ್ಕರೇಜ್ ಮಾಡ್ತಾ ಇರೋಂಥ ಒಂದು ಸ್ಕಾಲರ್ಶಿಪ್ಪೇ ಇದು. NBHM ಅಂತೇಳಿ ತುಂಬ ಇನ್ಸ್ಟಿಟ್ಯೂಟಲ್ಲಿ, ಹರಿಶ್ಚಂದ್ರ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐಸರಲ್ಲಿ, IMSc, ಟಿಫರ್, ISI, IITs, IISc, CMI, ನಿಸಾರ್, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ಅಡ್ಮಿಷನ್ ತಗೊಳ್ಳೋಕ್ಕೂ ಅವಕಾಶ ಆಗುತ್ತೆ. ಜೊತೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಎವ್ರಿ ಮಂತ್ 8,000 ಸಿಗುತ್ತೆ. ಅದೇ ರೀತಿ PhDಗೆ ಹೋದರೆ 37,000ರಿಂದ 42,000 ಸಿಗೋ ಅಂಥ ಒಂದು ಅವಕಾಶ ಇದೆ. ಯಾರೆಲ್ಲ ಮ್ಯಾಥಮೆಟಿಕ್ಸ್ MSc ಮಾಡಬೇಕು, ಇಲ್ಲ MSc ಮ್ಯಾಥಮೆಟಿಕ್ಸಲ್ಲಿ PhD ಮಾಡಬೇಕು ಅಂತಿದ್ದೀರಿ, ಈ ಎಕ್ಸಾಮ್ನ ಮರೀದೆ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಎಕ್ಸಾಮ್ ಇದಾಗಿರೋದ್ರಿಂದ ನೆನ್ಪಿಟ್ಕೊಂಡು ಡಿಸೆಂಬರಲ್ಲಿ ಕಾಲ್ ಫಾರ್ ಮಾಡ್ತಾರೆ. ಆ ಡೇಟಲ್ಲಿ ನೋಡಿಕೊಂಡು ಅಪ್ಲೈ ಮಾಡಿ.